ರಬಿ ಒಳ್ಳೆ ಫ್ರೆಶ್ ಹಳ್ಳಿ ಬೆಣ್ಣೆ ತಂದಿದ್ದೀನಿ. ನಿಮ್ಮಮ್ಮ ಮಾಡೋ ಥರ ಘಮ ಘಮ ಅನ್ನೋ ತುಪ್ಪ ಮಾಡ್ತೀಯಾ? ಕಡು ಮಾಡೋಣ. ಬೆಣ್ಣೆ ಎಷ್ಟು ಫ್ರೆಶ್ ಆಗಿದೆ. ಸ್ವಲ್ಪ ದೊಡ್ಡ ದೊಡ್ಡ ಗುಳ್ಳೆ ಬಂದ್ರೆ ಫುಲ್ ಪರ್ಫೆಕ್ಟ್ ಆಗಿರುತ್ತೆ. ಘಮ ಅಲ್ಲಿ ತಗ ಬರ್ತದೆ. ಅದಕ್ಕೆ ಹೇಳೋದು ಹಳೆ ಕಾಲದಲ್ಲಿ ಬಿಸಿ ತುಪ್ಪ ನುಣ್ಣಂಗಿಲ್ಲ ಹೊಗಳಂಗಿಲ್ಲ ಅಂತ, ಕಡಗಡ ಕುಡಿಬೇಕು ಅಂತ ಅನ್ಸ್ತದೆ. ಕುಡ್ದು ಬಿಡಂಗೆ. ತುಪ್ಪ ರೆಡಿ. ಸೂಪರ್ ಆಗಿ ಕಾಣ್ತದೆ. ಒಳ್ಳೆ ಘಮ ಬರ್ತಾ ಇತ್ತು ಆಕ್ಚುಲಿ. ಬಿಸಿ ಬಿಸಿ ಘಮ ಘಮ ತುಪ್ಪ ರೆಡಿ ಆಗಿದೆ. ನಮ್ಮಮ್ಮ ಇದೇ ತರ ಮಾಡೋದು. ಅದೇ ತರ ನಾನು ಕೂಡ ಕಲ್ತ್ಕೊಂಡಿದೀನಿ ಇವಾಗ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಮಕ್ಳಿಗೆ ಮತ್ತೆ ನಮ್ಮ ಮೊಮ್ಮಕ್ಳಿಗೆಲ್ಲ ನಾವು ಇದನ್ನೆಲ್ಲ ಕಲ್ಸ್ಕೊಡ್ಬೇಕಲ್ವಾ. ನಮ್ಮ ಕಲ್ಚರು, ನಮ್ಮ ಫುಡ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಮೊದಲೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಏನು ಮಾಡ್ಕೊಂಡು ಬಂದಿದ್ರು ಅದನ್ನೆಲ್ಲ ನಾವು ಕಲ್ತ್ಕೊಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನಾನು ಕೂಡ ನಮ್ಮಮ್ಮ ಹತ್ರ ಹೇಳಿಸ್ಕೊಂಡು ತುಪ್ಪ ಮಾಡೋದು ಕಲ್ತ್ಕೊಂಡಿದೀನಿ. ಇವಾಗ ನಾನೇ ಮಾಡ್ತೀನಿ. ಊರ್ ಕಡೆ ಬೆಣ್ಣೆನಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ. ನಮ್ಮೂರ್ ಕಡೆ ನಾವ್ ಹಿಂಗೆ ಮಾಡೋದು. ನಿಮ್ಮೂರ್ ಕಡೆ ನೀವ್ ಯಾವ ತರ ತುಪ್ಪ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂತ ಹೇಳಿದ್ರೆ ಒಂದೊಂದ್ ಊರ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಕೆಲವರು ಜಾಸ್ತಿ ಮಸಾಲ ಆಡ್ ಮಾಡ್ತಾರೆ, ಕೆಲವರು ತುಂಬಾ ಸಪ್ಪೆ ತುಪ್ಪ ಮಾಡ್ಕೊಂತಾರೆ. ನಮ್ದು ಈ ಸ್ಟೈಲು. ನೀವೇನಾದ್ರೂ ಒಂದ್ಸಲನು ತುಪ್ಪ ಕಾಯಿಸಿಲ್ಲ ಅಂತ ಹೇಳಿದ್ರೆ ನಾನು ತೋರ್ಸೋದಲ್ಲ ಅದೇ ತರ ಕಾಯಿಸ್ಕೊಂಡು ನೋಡಿ. ಲಾಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಬಬಲ್ಸ್ ಬರುತ್ತೆ, ಆವಾಗ ಕರೆಕ್ಟ್ ಆಗಿ ಆಗಿದೆ ಅಂತ ಹೇಳ್ಬಿಡ್ತು. ತುಪ್ಪ ರೆಡಿ ಆಗಿದೆ. ನಾಳೆಯಿಂದ ನನ್ ಗಂಡಗೆ 2 ಸ್ಪೂನ್ ಹಾಕೊಡೋದೇನೆ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹಾಗೆ ನಮ್ ಪೇಜ್ ಫಾಲೋ ಮಾಡ್ಕೊಳ್ಳಿ. ಇರಮ್ಮ ಒಂದ್ ನಿಮಿಷ.